ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಏನು ಅವ್ರಿಗೆ ತಿಳಿಸಿದ್ದೇವೆ ಅಂತಂದ್ರೆ, ಈಗ ಒಂದು ಹೊಸ CSR ಪಾಲಿಸಿ ತರ್ತಾ ಇದ್ದೇವೆ. ಏನು CSR ಪಾಲಿಸಿ ಅಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ, ಟೌನಲ್ಲ, ಸಿಟಿಗಳಲ್ಲ, ಹಳ್ಳಿಗಳಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರು ಇಲ್ಲಿ 2% ಕಂಪಲ್ಸರಿ CSRಗೆ ಖರ್ಚು ಮಾಡಬೇಕು ಅಂತಿದೆ. ಫಸ್ಟ್ ಪ್ರಿಯಾರಿಟಿ ನಮ್ಮ ಶಾಲೆಗಳಿಗೆ. ಜನ ನಗರಕ್ಕೆ ಬರೋದನ್ನ ತಪ್ಪಿಸ್ಬೇಕು, ಟೌನ್ಗಳು ಬರೋದನ್ನ ತಪ್ಪಿಸ್ಬೇಕು. ವಿದ್ಯಾಭ್ಯಾಸಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡಿಸ್ಬೇಕು. ಕನಿಷ್ಠ ನಮ್ಮದೇ ಆದಂಥ ಡಿಸೈನ್ ಕ್ರಿಯೇಟ್ ಮಾಡಿದ್ವಿ. ಮುಂದಕ್ಕೆ ಕೆಲವು ಸ್ಕೂಲ್ ಅವರು ಒಂದೊಂದು ಸ್ಕೂಲ್ನ ಅಡಾಪ್ಟ್ ಮಾಡೋಕ್ಕೆ ತಿಳಿಸ್ತೀವಿ. ಗೌರ್ಮೆಂಟ್ ಶಾಲೆಗಳಿಗೆ ಅವ್ರಿಗೆ ಫೆಸಿಲಿಟೀಸ್ ಕೊಟ್ಟು, ನಗರಗಳಲ್ಲಿ, ಟೌನ್ಗಳಲ್ಲಿ ಯಾವ ರೀತಿ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇದೆ ಅದೇ ರೀತಿ ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ CSR ಶಾಲೆಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲೇ ನೀವು ಹೋಗಿ ನೋಡ್ಕೊಂಬನ್ನಿ, ಒಂದು 20ಕ್ಕೂ ಹೆಚ್ಚು ಇಂಥ ಶಾಲೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದನ್ನ KPS ಆಗಿ ಪರಿವರ್ತನೆ ಮಾಡ್ಬೋದು, ಇಲ್ಲ ಅಂದ್ರೆ ರೆಗ್ಯುಲರ್ ಸ್ಕೂಲ್ ಆಗಿ ಮಾಡ್ಬೋದು. ಅವೆಲ್ಲ ಗೌರ್ಮೆಂಟ್ ಸ್ಕೂಲ್. ಅವ್ರು ಯಾರು CSR ಸಂಸ್ಥೆಯವರು ಸರ್ಕಾರಕ್ಕೆ ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ. ನಾವು ಅವ್ರಿಗೆ ಮಾಡೆಲ್ ಮಾತ್ರ ಕೊಡ್ತೀವಿ ಅಷ್ಟೇ. ಈ ರೀತಿ ಕಟ್ಕೊಡ್ಬೇಕು, ಈ ರೀತಿ ಫೆಸಿಲಿಟಿ ಇರಬೇಕು, ಈ ರೀತಿ ಲ್ಯಾಬ್ಗಳು ಇರಬೇಕು, ಈ ರೀತಿ ಇರಬೇಕು ಅಂತ ಕಟ್ತೀವಿ. ಅವರೇ ಕೊಟ್ಕೊಂಡು ಅವ್ರ ಹೆಸರು ಕೂಡ ಅವ್ರು ಹಾಕೊಳ್ಳಿ, ಅವ್ರ ಬ್ರ್ಯಾಂಡ್ನ ಅವ್ರು ಮಾಡ್ಕೊಳ್ಳಿ. ಲೆಟ್ ದ ಬ್ರ್ಯಾಂಡ್ ದೆಮ್ಸೆಲ್ಫ್. ನಮ್ಗೇನು ಸಮಸ್ಯೆ ಇಲ್ಲ. ಅವ್ರು ಬಿಲ್ಡಿಂಗ್ ಕಟ್ಕೊಡ್ತಾರೆ. ಇಟ್ ವಿಲ್ ಬಿ ಪ್ಯೂರ್ಲಿ ಗೌರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ ಅಲ್ಲ. ಪ್ರೈವೇಟ್ ಸ್ಕೂಲ್ ನಮ್ಮ ಮಕ್ಕಳು ಖಾಸಗಿ ಶಾಲೆ ಏನು ಕ್ವಾಲಿಟಿ ಇದೆ ಅದೇ ಕ್ವಾಲಿಟಿಲಿ ಹೋಗ್ಬೇಕು. ಇವತ್ತು ಹೆಂಗೆ ನಮ್ಮಲ್ಲಿ ಮೊರಾರ್ಜಿ ಶಾಲೆ ಇರ್ಬೋದು, ಬೇರೆ ಬೇರೆ ಶಾಲೆಗಳಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೊಳ್ಳೆ ರ್ಯಾಂಕ್ಗಳನ್ನು ಪಡ್ಕೊಂಡು ಒಳ್ಳೆ ಚೆನ್ನಾಗಿ ಇದನ್ನ ಮಾಡ್ತಾ ಇದ್ದಾರೆ. ಆದರ್ಶ ಶಾಲೆಗಳು, ಬೇರೆ ಬೇರೆ ಹೆಸರುಗಳಲ್ಲಿ ಶಾಲೆಗಳಿದೆ, ಹಾಸ್ಟೆಲ್ಗಳಿದೆ. ಆ ರೀತಿ ಅವರೆಲ್ಲರೂ ಕೂಡ ಒಳ್ಳೆ ಬಿಲ್ಡಿಂಗ್ಗಳನ್ನು ವ್ಯವಸ್ಥೆ ಮಾಡಿಕೊಂಡು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸಿ, ಆ ಸದ್ಯದಲ್ಲೇ ಇನ್ನೊಂದು 2-3 ದಿನದಲ್ಲೇ ಅವ್ರಿಗೆ ಪಾಲಿಸಿ ಎಲ್ಲ ಹೋಗ್ತಾ ಇದೆ. ಮತ್ತು ಈಗಾಗಲೇ ನಾನು 240 ಸ್ಕ್ವೇರ್ ಫೀಟ್ ಈಗಾಗಲೇ ಜೀವೋ ಕೂಡ ಇಶ್ಯೂ ಆಗಿದೆ, ಅದು ಕೂಡ ಆಗ್ತಾ ಇದೆ. ಇದಲ್ಲದೆ ಫಾರ್ ದಿ ಫಸ್ಟ್ ಟೈಮ್ ಇನ್ ಇಂಡಿಯಾ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಯಾರ್ಯಾರು ಉದ್ಯೋಗವನ್ನ ಖಾಸಗಿಲಿ ಪಡ್ಕೊಳ್ಬೇಕು ಅವರು ಈ ಎಕ್ಸ್ಚೇಂಜ್ ಅಲ್ಲಿ ಎನ್ರೋಲ್ ಮಾಡ್ಕೊಳ್ಬೇಕು. ಯಾರು ಫ್ಯಾಕ್ಟ್ರಿಗಳಿಗೆ ಉದ್ಯೋಗ ಬೇಕು ಆ ಹುಡುಗರು ಕೆಲವೆಲ್ಲ ಬೇಕಾದಷ್ಟು ನೀವೆಲ್ಲ ಗಮನಿಸಿದ್ದೀರಿ, ಅವರು ಪ್ರೈವೇಟ್ ಆಗಿ ಮಾಡ್ಕೊಳ್ಳೋದು, ಜಾಬ್ ಫೇರ್ ನಡೆಸೋದು ಇವೆಲ್ಲ ಮಾಡ್ತಾರೆ. ನೇರವಾಗಿ ಅವರು ಈ ಎಕ್ಸ್ಚೇಂಜ್ ಅಲ್ಲಿ ನಮ್ಮ ಹುಡುಗರುಗಳು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಆ ಸಂಸ್ಥೆಯವ್ರಿಗೆ 50 ಜನ ಬೇಕಾ, 20 ಜನ ಬೇಕಾ, 30 ಜನ ಬೇಕಾ, ಏನ್ ಕ್ವಾಲಿಫಿಕೇಶನ್ ಬೇಕಾ ಅವರು ಎಕ್ಸ್ಚೇಂಜ್ ಮಾಡ್ತಾರೆ. ನಮ್ಮ ಸ್ಥಳೀಯರಿಗೆ ಹೆಚ್ಚಿಗೆ ಅವಕಾಶ ಸಿಗಬೇಕು. ನಾವು ಅವ್ರ ಹತ್ರ ಮಾತಾಡ್ತೀವಿ. ಅವ್ರಿಗೂ ಎಲ್ಲರಿಗೂ 100% ನಾವು ತೆಗೆದುಕೊಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಕೆಲವು ಟೆಕ್ನಿಕಲ್ ಹ್ಯಾಂಡ್ಸು ಹೊರಗಡೆಯಿಂದನೂ ಅವಕಾಶ ಕೊಡಬೇಕಾಗ್ತದೆ. ಸೊ ಬೇರೆಯವ್ರಿಗೆ ನಮ್ಮ ಸ್ಥಳದಲ್ಲಿ ಅವ್ರಿಗೊಂದು ಪರ್ಸೆಂಟೇಜ್ ನಾವು ಫಿಕ್ಸ್ ಮಾಡ್ತೀವಿ. ಆ ಪ್ರಕಾರ ನಮ್ಮಿಂದ ಯಾರು ಉಪಯೋಗ ಪಡ್ಕೊಂಡಿರ್ತಾರೆ ಅವ್ರಿಗೆ ನಮ್ಮ ರಾಜ್ಯದಲ್ಲಿ ಅವ್ರು ಮಾಡ್ತಾರೆ. 100% ಆಗದೆ ಹೋದ್ರು ಕೂಡ ಕೆಲವು ಪರ್ಸೆಂಟೇಜ್ನ ನಾವು ಅವ್ರ ಮಾತುಕತೆ ಮಾಡಿ ಅವ್ರ ಹತ್ರ ಫಿಕ್ಸ್ ಮಾಡ್ತೀವಿ. ನಮ್ಮ ಸ್ಥಳೀಯರಿಗೆ, ಯುವಕರಿಗೆ ಉದ್ಯೋಗವನ್ನ ಕಲ್ಪಿಸ್ಕೊಡಲು ಒಂದು ಸೇತುವೆಯನ್ನ ನಿರ್ಮಾಣ ಮಾಡ್ತದೆ. ಇದು ಯುಗ ವರ್ಷ ಇದು ಯೂತ್ಸ್ಗೋಸ್ಕರ ನಾವು ಹೊಸ ಯುವಕರ ಯುಗವನ್ನ ಪ್ರಾರಂಭವನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಯುವಕರಿಗೆ ಒಂದು ದೊಡ್ಡ ಅವಕಾಶವನ್ನ ನಾವು ಇದನ್ನ ಯಾರು ವಿದ್ಯಾರ್ಥಿಗಳಿದ್ದಾರೆ, ಈ ಕೆಲಸವನ್ನ ಮಾಡ್ತಾ ಇದ್ದಾರೆ, ಯಾರು ಪೆನ್ಷನ್ಗಳು ತೆಗೆದುಕೊಳ್ತಾ ಇದ್ದಾರೆ, ಯಾರು ಎಂಪ್ಲಾಯ್ಮೆಂಟ್ ಇಲ್ಲಿ ಇರ್ತಾರೆ ಅವ್ರಿಗೊಂದು ಸಂಪರ್ಕವನ್ನ ಮಾಡ್ಕೊಳ್ಳಿಕ್ಕೆ ಎಲ್ಲೆಲ್ಲ ಹೋಗಿ ನಮ್ಗೆಲ್ಲ ಮಂತ್ರಿಗಳಿಗೆ ದಿನ ಒಂದು 100 ಅರ್ಜಿ ಆದ್ರೂ ನಮ್ಮ ಹತ್ರ ಬರ್ತವೆ, ಕೆಲಸ ಕೊಡಿಸಿ ಅಂತೇಳಿ. ಸೊ ಈ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ.